ಇದೇ ಮಾರ್ಚ್ ತಿಂಗಳಿನಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣವು ನಡೆಯುತ್ತಿದ್ದು, ಈ ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ. ಹಾಗೂ ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣವು ಗೋಚರಿಸುತ್ತಿದ್ದು, ಈ ಗ್ರಹಣವು ಅದರ ಸೂತಕ ಅವಧಿಯೂ ಕೂಡ ಮಾನ್ಯವಾಗಿರುತ್ತದೆ. ಹಾಗೂ ಇದರ ಪ್ರಭಾವವು ನಮ್ಮ ಭಾರತದ ಮೇಲೆ ಮತ್ತು ಕರ್ನಾಟಕದ ಮೇಲೂ ಕೂಡ ಇರಲಿದೆ. ಕರ್ನಾಟಕದ ಮೇಲೆ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ಹಾಗೂ ಯಾವ ಸಮಯದಂದು ಚಂದ್ರಗ್ರಹಣವು ನಡೆಯಲಿದೆ. ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಅನುಸರಿಸಬೇಕಾದ ಕ್ರಮಗಳು ಏನೇನು, ಹಾಗೂ ಗ್ರಹಣದ ನಂತರ ಕೂಡ ಯಾವ ರೀತಿಯಾಗಿ ಗ್ರಹಣ ಮುಕ್ತಾಯವನ್ನು ಮಾಡಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ದಯವಿಟ್ಟು ಗರ್ಭಿಣಿ ಇರುವ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಗ್ರಹಣದ ನಿಖರ ಸಮಯ ಹಾಗೂ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಅವರಿಗೂ ಕೂಡ ಅನುಕೂಲವಾಗುತ್ತದೆ. ಚಂದ್ರಗ್ರಹಣವನ್ನು ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ ಗ್ರಹಣಕ್ಕೆ ವಿಶೇಷ ಒಂದು ಭೌಗೋಳಿಕ ಕೌತುಕ ಘಟನೆಯಾಗಿದೆ. ಈ 2026ರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು, ಈ ಗ್ರಹಣದ ಪ್ರಭಾವವು ಭಾರತದ ಮೇಲೆ ಅತ್ಯಂತ ಭಯಂಕರವಾಗಿರಲಿದೆ. ಕೆಲವು ರಾಶಿಗಳಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಅವರ ಜೀವನವೇ ಬದಲಾಗಿ ಅದೃಷ್ಟದಿಂದ ಕೂಡಿರಲಿದೆ. ಈ ಗ್ರಹಣವು ತುಂಬ ವಿಶೇಷ ಹಾಗೂ ವಿಶಿಷ್ಟವಾಗಿರಲಿದೆ. ಈ ಚಂದ್ರಗ್ರಹಣವು ನೇರವಾಗಿ ನಮ್ಮ ಕಣ್ಣುಗಳಿಂದ ನೋಡಲು ಕೂಡಬಹುದಾಗಿದೆ. ಯಾವುದೇ ತೊಂದರೆ ಇಲ್ಲ. ಬನ್ನಿ, ಇಷ್ಟಕ್ಕೂ ಈ ಚಂದ್ರಗ್ರಹಣವು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸಮಯ ಎಷ್ಟು, ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು ಹಾಗೂ ಪಾಲಿಸುವ ನಿಯಮಗಳು ಏನೇನು, ಈ ಚಂದ್ರಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತದೆ ಹಾಗೂ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಬೀರಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೈಜ್ಞಾನಿಕವಾಗಿ ಚಂದ್ರಗ್ರಹಣವು ಒಂದು ಆಕರ್ಷಕ ಖಗೋಳ ವಿದ್ಯಮಾನವಾಗಿದೆ. ಪ್ರಕ್ರಿಯೆ: ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಇದನ್ನು ಚಂದ್ರಗ್ರಹಣ ಎನ್ನುತ್ತಾರೆ. ಬ್ಲಡ್ ಮೂನ್: ಪೂರ್ಣ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣ ಕಪ್ಪಾಗುವ ಬದಲು ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಇದಕ್ಕೆ ಕಾರಣ ಭೂಮಿಯ ವಾತಾವರಣ. ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋದಾಗ ಕೆಂಪು ಬಣ್ಣದ ತರಂಗಗಳು ಮಾತ್ರ ಚಂದ್ರನನ್ನು ತಲುಪುತ್ತವೆ. ಸೂರ್ಯಗ್ರಹಣದಂತೆ ಚಂದ್ರಗ್ರಹಣವನ್ನು ನೋಡಲು ಯಾವುದೇ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ಇದನ್ನು ಬರಿಗಣ್ಣಿನಿಂದ ನೇರವಾಗಿ ವೀಕ್ಷಿಸಬಹುದು. ಇದು ಸಂಪೂರ್ಣ ಸುರಕ್ಷಿತ. ಕರ್ನಾಟಕದಲ್ಲಿ ಗೋಚರತೆ: ಮಾರ್ಚ್ 3ರಂದು ಚಂದ್ರನು ಗ್ರಹಣ ಹಿಡಿದ ಸ್ಥಿತಿಯಲ್ಲಿಯೇ ಉದಯಿಸುವುದರಿಂದ ನಮಗೆ ಗ್ರಹಣದ ಮಧ್ಯಭಾಗದಿಂದ ಅಂತ್ಯದವರೆಗಿನ ದೃಶ್ಯ ಮಾತ್ರ ಕಾಣಸಿಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನ: ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಸೂತಕ ಕಾಲ: ಗ್ರಹಣ ಆರಂಭಕ್ಕೆ 9 ಗಂಟೆಗಳ ಮೊದಲು ಸೂತಕ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡುವುದು ಅಥವಾ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ರಾಶಿಗಳ ಮೇಲೆ ಪ್ರಭಾವ: ಶುಭ ಫಲ: ಮಿಥುನ, ತುಲಾ, ಧನು ಮತ್ತು ಕುಂಭ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಮಾನಸಿಕ ನೆಮ್ಮದಿ ದೊರೆಯಲಿದೆ. ಮಧ್ಯಮ ಫಲ: ಮೇಷ, ವೃಷಭ, ವೃಶ್ಚಿಕ ಮತ್ತು ಮಕರ ರಾಶಿಯವರಿಗೆ ಮಿಶ್ರ ಫಲ ಇರಲಿದೆ. ಎಚ್ಚರಿಕೆ: ಸಿಂಹ, ಕನ್ಯಾ, ಕರ್ಕಾಟಕ ಮತ್ತು ಮೀನ ರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಗ್ರಹಗಳ ಸ್ಥಿತಿ: ಈ ಸಮಯದಲ್ಲಿ ರಾಹು ಮತ್ತು ಚಂದ್ರನ ಯುತಿ ಇರುವುದರಿಂದ ಗ್ರಹಣ ದೋಷ ಉಂಟಾಗುತ್ತದೆ. ಇದು ಮನಸ್ಸಿನ ಮೇಲೆ ಚಂಚಲತೆಯನ್ನು ಉಂಟು ಮಾಡಬಹುದು. ಗರ್ಭಿಣಿಯರಿಗೆ ವಿಶೇಷ ನಿಯಮಗಳು: ಜ್ಯೋತಿಷ್ಯ ಮತ್ತು ಆಯುರ್ವೇದದ ನಂಬಿಕೆಯಂತೆ ಗ್ರಹಣದ ಸಮಯದಲ್ಲಿ ಪರಿಸರದಲ್ಲಿನ ಕೆಲವು ಋಣಾತ್ಮಕ ಕಿರಣಗಳಲ್ಲಿನ ಪ್ರಭಾವ ಇರುತ್ತದೆ ಎನ್ನಲಾಗುತ್ತದೆ. ಆಹಾರ ನಿಯಮ: ಗ್ರಹಣದ ಸಮಯದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತದೆಂದು ನಂಬಲಾಗಿದೆ. ಆದ್ದರಿಂದ ಲಘು ಆಹಾರ ಅಥವಾ ದ್ರವಾಹಾರ ಸೇವಿಸಿ. ಆಹಾರದಲ್ಲಿ ತುಳಸಿ ಎಲೆ ಹಾಕಿಡುವುದು ಸಂಪ್ರದಾಯ. ಮಾನಸಿಕ ಸ್ಥಿತಿ: ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಆತಂಕಕ್ಕೆ ಒಳಗಾಗಬಾರದು. ಕಿಟಕಿಗಳನ್ನು ಮುಚ್ಚಿ ಪ್ರಶಾಂತವಾಗಿ ಕುಳಿತು ರಾಮಾಯಣ, ಭಗವದ್ಗೀತೆ ಅಥವಾ ನಿಮ್ಮ ಇಷ್ಟ ದೇವರ ಸ್ತೋತ್ರಗಳನ್ನು ಓದುವುದು ಮಗುವಿನ ಮಾನಸಿಕ ಬೆಳವಣಿಗೆಗೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಗೇರುಹಣ್ಣು ಅಥವಾ ಅರಿಶಿನದ ಬಳಕೆ: ಕೆಲವು ಸಂಪ್ರದಾಯಗಳಲ್ಲಿ ಹೊಟ್ಟೆಯ ಮೇಲೆ ಅರಿಶಿನ ಹಚ್ಚಿಕೊಳ್ಳುವ ಅಥವಾ ದರ್ಬೆ ಹಸಿರನ್ನು ಇಟ್ಟುಕೊಳ್ಳುವ ಪದ್ಧತಿ ಇದೆ. ಇದು ನಕಾರಾತ್ಮಕ ಕಿರಣಗಳನ್ನು ತಡೆಯುತ್ತದೆ ಎಂಬ ನಂಬಿಕೆ ಇದೆ. ಗ್ರಹಣದ ನಂತರ ಮಾಡಬೇಕಾದ ಕಾರ್ಯಗಳು: ಶುದ್ಧೀಕರಣ: ಗ್ರಹಣ ಮುಗಿದ ತಕ್ಷಣ ಮನೆಯನ್ನೆಲ್ಲ ತೊಳೆದು ಗಂಗಾಜಲ ಪ್ರೋಕ್ಷಣೆ ಮಾಡಬೇಕು. ದೇವತಾ ದರ್ಶನ:
ಮನೆಯಲ್ಲಿರುವ ದೇವರ ವಿಗ್ರಹಗಳನ್ನು ಅಭಿಷೇಕ ಮಾಡಿ ಪೂಜಿಸಬೇಕು. ಗ್ರಹಣದ ಸಮಯದಲ್ಲಿ ಮುಚ್ಚಿದ್ದ ದೇವಸ್ಥಾನಗಳ ಬಾಗಿಲು ತೆರೆದು ಸಂಪ್ರೋಕ್ಷಣೆ ಮಾಡಲಾಗುತ್ತದೆ. ದಾನದ ಮಹತ್ವ. ಅಕ್ಕಿ, ಕಪ್ಪು ಎಳ್ಳು, ಬೆಲ್ಲ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವುದು ಜ್ಯೋತಿಷ್ಯದ ಪ್ರಕಾರ ದೋಷ ಮುಕ್ತಿಗೆ ಉತ್ತಮ ಹಾದಿ. ಚಂದ್ರಗ್ರಹಣದ ಸಮಯ ಮತ್ತು ಗೋಚರತೆ. ದಿನಾಂಕ ಮಾರ್ಚ್ 3, 2026. ಈ ಗ್ರಹಣವು ಪೂರ್ಣ ಚಂದ್ರಗ್ರಹಣವಾಗಿದ್ದು ಭಾರತದ ಬಹುತೇಕ ಭಾಗಗಳಲ್ಲಿ ಹಾಗೂ ಕರ್ನಾಟಕದಲ್ಲಿ ಗೋಚರಿಸುತ್ತದೆ. ಗ್ರಹಣ ಆರಂಭ ಸಂಜೆ 3:52. ಪೂರ್ಣ ಗ್ರಹಣ ಆರಂಭ ಸಂಜೆ 5 ಗಂಟೆಗೆ. ಗ್ರಹಣದ ಗರಿಷ್ಠ ಸಮಯ ಸಂಜೆ 5:43. ಗ್ರಹಣದ ಅಂತ್ಯ ರಾತ್ರಿ 7:33. ಗಮನಿಸಿ, ಕರ್ನಾಟಕದಲ್ಲಿ ಚಂದ್ರೋದಯವು ಸುಮಾರು ಸಂಜೆ 6:15ರಿಂದ 6:30 ನಡುವೆ ಇರುವುದರಿಂದ ನಮಗೆ ಗ್ರಹಣದ ಅಂತಿಮ ಭಾಗ ಮಾತ್ರ ಗೋಚರಿಸುತ್ತದೆ. ಅದೃಷ್ಟ ರಾಶಿಗಳು. ಈ ಗ್ರಹಣವು ಸಿಂಹ ಮತ್ತು ಕನ್ಯಾ ರಾಶಿಯ ಸಂಧಿಯಲ್ಲಿ ಸಂಭವಿಸುವುದರಿಂದ ಕೆಲವು ರಾಶಿಗಳ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ಮೇಷರಾಶಿ. ಆರ್ಥಿಕ ಲಾಭ ಮತ್ತು ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ. ಮಿಥುನ ರಾಶಿ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿ. ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕುಂಭರಾಶಿ. ಹೊಸ ವ್ಯವಹಾರದ ಯೋಜನೆಗಳು ಯಶಸ್ವಿಯಾಗುತ್ತವೆ. ಗರ್ಭಿಣಿಯರು ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಗಳು. ಸನಾತನ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕೆಲವು ನಿಯಮಗಳನ್ನು ಪಾಲಿಸುವುದು ರೂಢಿಯಲ್ಲಿದೆ. ಹೊರಗೆ ಬರಬಾರದು. ಗ್ರಹಣದ ಕಿರಣಗಳು ನೇರವಾಗಿ ದೇಹದ ಮೇಲೆ ಬೀಳದಂತೆ ಮನೆಯ ಒಳಗಿರುವುದು ಉತ್ತಮ. ತೀಕ್ಷ್ಣ ವಸ್ತುಗಳ ಬಳಕೆ ಬೇಡ. ಚಾಕು, ಕತ್ತರಿ ಅಥವಾ ಸೂಜಿಯನ್ನು ಈ ಸಮಯದಲ್ಲಿ ಬಳಸಬಾರದು ಎಂದು ಹೇಳಲಾಗುತ್ತದೆ. ಆಹಾರ ಸೇವನೆ. ಗ್ರಹಣದ ಅವಧಿಯಲ್ಲಿ ಆಹಾರ ಸೇವನೆಯನ್ನು ತಪ್ಪಿಸಬೇಕು. ಒಂದು ವೇಳೆ ಅನಿವಾರ್ಯವಿದ್ದರೆ ಮೊದಲೇ ತುಳಸಿ ಎಲೆ ಹಾಕಿದ ಆಹಾರ ಅಥವಾ ನೀರನ್ನು ಬಳಸಬಹುದು. ಮಲಗುವ ರೀತಿ. ನೇರವಾಗಿ ಮಲಗುವುದು ಉತ್ತಮ. ಕೈಕಾಲುಗಳನ್ನು ಮಡಚದೆ ವಿಶ್ರಾಂತಿ ಪಡೆಯಿರಿ. ಮಂತ್ರ ಪಠಣೆ. ಮನಸ್ಸಿನ ಶಾಂತಿಗಾಗಿ ಓಂ ನಮೋ ನಾರಾಯಣಾಯ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ದರ್ಬೆ ಅಥವಾ ತುಳಸಿ. ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಮತ್ತು ನೀರಿನ ಪಾತ್ರೆಗಳಿಗೆ ದರ್ಬೆ ಅಥವಾ ತುಳಸಿ ಎಲೆಯನ್ನು ಹಾಕಿಡಿ. ಸ್ನಾನ. ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಉತ್ತಮ. ದಾನ. ಗ್ರಹಣದ ನಂತರ ಬಡವರಿಗೆ ಅಕ್ಕಿ, ಬೇಳೆ ಅಥವಾ ಬಟ್ಟೆಯನ್ನು ದಾನ ಮಾಡುವುದು ದೋಷ ನಿವಾರಣೆಗೆ ಸಹಕಾರಿ. 12 ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ. ಈ ಗ್ರಹಣವು ಸಿಂಹ ರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಆಯಾ ರಾಶಿಗಳ ಫಲ ಹೀಗಿದೆ. ಮೇಷರಾಶಿ. ಸಂತಾನದ ಚಿಂತೆ ಕಾಡಬಹುದು. ಹೂಡಿಕೆಯಲ್ಲಿ ಜಾಗರೂಕತೆ ಇರಲಿ. ಗ್ರಹಣದ ನಂತರ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. ವೃಷಭ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ವಾಹನದ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ. ಗ್ರಹಣದ ನಂತರ ಅನ್ನದಾನ ಮಾಡಿ. ಮಿಥುನ. ಧೈರ್ಯ ಹೆಚ್ಚಾಗುತ್ತದೆ. ಒಡಹುಟ್ಟಿದವರಿಂದ ಸಹಾಯ ಸಿಗಲಿದೆ. ಇದು ನಿಮಗೆ ಶುಭ ಫಲಗಳನ್ನು ನೀಡಲಿದೆ. ಕರ್ಕಾಟಕ ರಾಶಿ. ಹಣಕಾಸಿನ ಅರಿವು ಇರುತ್ತದೆ, ಆದರೆ ಖರ್ಚು ಹೆಚ್ಚಾಗಬಹುದು. ಕಣ್ಣಿನ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಇರಲಿ. ಚಂದ್ರನ ಮಂತ್ರವನ್ನು ಜಪಿಸಿ. ಸಿಂಹರಾಶಿ. ಗ್ರಹಣವು ನಿಮ್ಮ ರಾಶಿಯಲ್ಲಿಯೇ ನಡೆಯುವುದರಿಂದ ಮಾನಸಿಕ ಒತ್ತಡ, ತಲೆನೋವು ಕಾಣಿಸಿಕೊಳ್ಳಬಹುದು. ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ ಇರಲಿ. ಕನ್ಯಾ ರಾಶಿ. ಅನಗತ್ಯ ವೆಚ್ಚಗಳು ಹೆಚ್ಚಾಗುತ್ತವೆ. ವಿದೇಶ ಪ್ರಯಾಣದ ಯೋಗವಿದೆ. ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಠಿಸಿ. ತುಲಾರಾಶಿ. ಇದು ನಿಮಗೆ ಅತ್ಯಂತ ಶುಭ. ಬರಬೇಕಾದ ಬಾಕಿ ಹಣ ಕೈ ಸೇರುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ. ತಂದೆಯ ಆರೋಗ್ಯ ಸುಧಾರಿಸಲಿದೆ. ಹೊಸ ಕೆಲಸ ಆರಂಭಿಸಲು ಇದು ಸಕಾಲ. ಧನಸ್ಸು ರಾಶಿ. ಭಾಗ್ಯೋದಯವಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ದೂರದ ಪ್ರಯಾಣ ಲಾಭದಾಯಕವಾಗಲಿದೆ. ಮಕರ ರಾಶಿ. ಅಷ್ಟಮದಲ್ಲಿ ಗ್ರಹಣವಿರುವುದರಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅನಿರೀಕ್ಷಿತ ಅಡೆತಡೆಗಳು ಬರಬಹುದು. ಶಿವ ಪೂಜೆ ಮಾಡಿ. ಕುಂಭರಾಶಿ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಮೀನರಾಶಿ. ಶತ್ರುಗಳ ಮೇಲೆ ಜಯ ಸಿಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಿರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಗರ್ಭಿಣಿ ಮಹಿಳೆಯರಿಗಾಗಿ ಸಂಪೂರ್ಣ ಮಾರ್ಗಸೂಚಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಗ್ರಹಣದ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಕ್ರಮಗಳನ್ನು ಪಾಲಿಸಿ. ಗ್ರಹಣ ವೀಕ್ಷಣೆ ಬೇಡ. ಗರ್ಭಿಣಿಯರು ನೇರವಾಗಿ ಅಥವಾ ಕಿಟಕಿಯ ಮೂಲಕ ಗ್ರಹಣವನ್ನು ನೋಡಬಾರದು. ಕಿಟಕಿಗಳಿಗೆ ದಪ್ಪ ಪರದೆಗಳನ್ನು ಹಾಕಿರಿ. ಲೋಹದ ವಸ್ತುಗಳ ನಿಷೇಧ. ಗ್ರಹಣದ ಅವಧಿಯಲ್ಲಿ ಚಾಕು, ಕತ್ತರಿ, ಸೂಜಿ, ಸೇಫ್ಟಿ ಪಿನ್ ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಇದು ಮಗುವಿನ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಇದೆ.
ಬಟ್ಟೆ ಒಗೆಯುವುದು ಅಥವಾ ಹೊಲೆಯುವುದು. ಇಂತಹ ಕೆಲಸಗಳನ್ನು ಗ್ರಹಣದ ಸಮಯದಲ್ಲಿ ಮಾಡಬೇಡಿ. ಕುಳಿತುಕೊಳ್ಳುವ ಭಂಗಿ: ಕೈಕಾಲುಗಳನ್ನು ಮಡಚದೆ ನೇರವಾಗಿ ಕುಳಿತುಕೊಳ್ಳಿ ಅಥವಾ ಮಲಗಿ. ಆಹಾರ ಮತ್ತು ನೀರು: ಗ್ರಹಣ ಆರಂಭವಾಗುವ ಕನಿಷ್ಠ 2 ಗಂಟೆ ಮುಂಚಿತವಾಗಿ ಆಹಾರ ಸೇವಿಸಿ. ಗ್ರಹಣದ ಸಮಯದಲ್ಲಿ ಹಸಿವಾದರೆ ಮೊದಲೇ ದರ್ಬೆ ಅಥವಾ ತುಳಸಿ ಎಲೆ ಹಾಕಿದ ಹಣ್ಣುಗಳನ್ನು ಸೇವಿಸಬಹುದು. ಜಪ: ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸುವುದು ಮಗುವಿನ ರಕ್ಷಣೆಗಾಗಿ ಅತ್ಯುತ್ತಮ. ಗ್ರಹಣದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು. ಸೂತಕ ಕಾಲ: ಗ್ರಹಣ ಆರಂಭಕ್ಕೆ 9 ಗಂಟೆ ಮುಂಚಿತವಾಗಿ ಸೂತಕ ಕಾಲ ಆರಂಭವಾಗುತ್ತದೆ. ಈ ಸಮಯದಲ್ಲಿ ದೇವಸ್ಥಾನಗಳು ಮುಚ್ಚಿರುತ್ತವೆ. ಮನೆಯಲ್ಲಿ ದೇವರಿಗೆ ಕೈ ಮುಗಿಯಬಹುದು, ಆದರೆ ವಿಗ್ರಹಗಳನ್ನು ಸ್ಪರ್ಶಿಸಬಾರದು. ಆಹಾರದ ಮೇಲೆ ದರ್ಬೆ: ಹಾಲು, ಮೊಸರು, ಉಪ್ಪಿನಕಾಯಿ ಮತ್ತು ನೀರಿನ ಪಾತ್ರೆಗಳಿಗೆ ದರ್ಬೆ ಹಾಕಿಡಿ. ಒಂದು ವಿಕಿರಣಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ ಎಂದು ವಿಜ್ಞಾನವು ಒಪ್ಪುತ್ತದೆ. ಮಂತ್ರ ಪಠಣೆ: ಗ್ರಹಣದ ಸಮಯದಲ್ಲಿ ಮಾಡುವ ಮಂತ್ರ ಜಪವು 100 ಪಟ್ಟು ಹೆಚ್ಚು ಫಲ ನೀಡುತ್ತದೆ. ರಾಹುವಿನ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವತೆಯ ಜಪ ಮಾಡಿ. ಗ್ರಹಣದ ನಂತರ ಮಾಡಬೇಕಾದ ಕೆಲಸಗಳು. ಸ್ನಾನ: ಗ್ರಹಣ ಮುಗಿದ ತಕ್ಷಣ ತಣ್ಣೀರಿನ ಸ್ನಾನ ಮಾಡುವುದು ಶ್ರೇಯಸ್ಕರ. ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಕಲ್ಲುಪ್ಪು ಹಾಕಿಕೊಳ್ಳಿ. ಮನೆ ಶುದ್ಧಿ: ಮನೆಯ ನೆಲವನ್ನು ಉಪ್ಪು ಹಾಕಿದ ನೀರಿನಿಂದ ಒರೆಸಿ ದೇವರ ಕೋಣೆಯನ್ನು ತೊಳೆದು ದೀಪ ಹಚ್ಚಿ. ದಾನ: ಗ್ರಹಣದ ದೋಷ ನಿವಾರಣೆಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಫಲಪ್ರದ. ದೇವಸ್ಥಾನ ಭೇಟಿ: ಮರುದಿನ ಬೆಳಿಗ್ಗೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ. ಗಮನಿಸಿ, ಕರ್ನಾಟಕದಲ್ಲಿ ಗ್ರಹಣದ ಅಂತ್ಯಭಾಗ ಮಾತ್ರ ಗೋಚರಿಸುವುದರಿಂದ ಚಂದ್ರೋದಯದ ನಂತರ ಸ್ನಾನ ಮತ್ತು ದಾನ ಕಾರ್ಯಗಳನ್ನು ಮಾಡಬಹುದು.